ನಾವೀಗ ಸ್ನೇಹಿತರೆ ಬುರ್ಜ್ ಖಲೀಫಾಗೆ ಹೋಗ್ತಾ ಇದ್ದೀವಿ. ಫಸ್ಟ್ ಡೇ ದುಬೈಗೆ ಬಂದಾಗಲೇ ಹೋಗಿದ್ವಿ, ಆದರೆ ನಮಗೆ ಟಿಕೆಟ್ ಸಿಕ್ಕಿಲ್ಲ ಅಂದ್ಬಿಟ್ಟು ಇವತ್ತಿಗೆ ಬುಕ್ ಮಾಡಿಬಿಟ್ಟು ಇವತ್ತು ಹೋಗ್ತಾ ಇದ್ದೀವಿ. ಟುಡೇ ಈಸ್ ಮಂಡೇ, 4th ಡೇ ಇನ್ ದುಬೈ. ಸೊ ಫಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ತಿಳಿಸಿದ್ದೀನಿ ಬುರ್ಜ್ ಖಲೀಫಾಗೆ ಹೇಗೆ ಹೋಗೋದು ಡಿಟೇಲ್ ಆಗಿ ಅಂದ್ಬಿಟ್ಟು. ಅದನ್ನು ನೋಡಿಲ್ಲ ಅಂದರೆ ಪ್ಲೀಸ್ ನೋಡಿ. ಇವತ್ತು ನಿಮಗೆ ಬ್ರೀಫಾಗಿ ತಿಳಿಸ್ತೀನಿ. ನಾವಿರೋದು ಅಲ್ ಜದಾಫ್ ಅಂತ ಒಂದು ಏರಿಯಾಲಿ ನಮ್ಮ ರೂಮ್ ಇರೋದು. ಸೊ ಅಲ್ಲಿಂದ ನಮಗೆ ಮೆಟ್ರೋ ಆ್ಯಕ್ಸಸ್ಸು ತುಂಬಾ ಹತ್ತಿರ ಇದೆ. ಅದಕ್ಕೆ ನಾವು ಈ ದುಬೈ ಮಾಲ್ಗೆ ಮೆಟ್ರೋಲ್ಲಿ ಬಂದಿದ್ದೀವಿ. ಮೆಟ್ರೋ ಇಲ್ಲ ಅಂದರೆ ಬಸ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಟ್ಯಾಕ್ಸಿ ಅಂತೂ ನಿಮಗೆ ಎಲ್ಲಿಂದಾದರೂ ಸಿಗುತ್ತೆ. ಮೆಟ್ರೋ ಸ್ಟೇಷನ್ಗೆ ಬಂದ ತಕ್ಷಣವೇ ನಮಗೆ ದುಬೈ ಮಾಲ್ಗೆ ಹೋಗೋದಕ್ಕೆ ಅಂತಲೇ ಒಂದು ಎಕ್ಸಿಟ್ ಇದೆ, ಹೊರಗಡೆ ಹೋಗೋದಕ್ಕೆ ಒಂದು ಎಕ್ಸಿಟ್ ಇದೆ. ಇದು ಹೊರಗಡೆ, ನಾವೀಗ ಹೋಗ್ತಾ ಇರೋದು ಟುವರ್ಡ್ಸ್ ದುಬೈ ಮಾಲ್. ಇಲ್ಲಿಂದ ಮಿನಿಮಮ್ಮು ನಾವು ಫಾಸ್ಟಾಗಿ ನಡೀತೀವಿ ಅಂದರೂ ಕೂಡ 15 ಮಿನಿಟ್ಸ್ ಬೇಕು. ಸೊ ನಮ್ಮ ಟೈಮ್ ಸ್ಲಾಟ್ ಇವತ್ತು 11 o'clock ಇರೋದು. ಈಗ ಆಲ್ರೆಡಿ ಟೈಮು 10:15 ಆಗಿದೆ. ಅದಕ್ಕೆ ಅವ್ರು ಹೇಳಿದ್ರು 10-15 ಮಿನಿಟ್ಸು ಬೇಗ ಬನ್ನಿ, ಕ್ಯೂವಲ್ಲಿ ನಿಂತ್ಕೊಳ್ಬೇಕು ಅಂದ್ಬಿಟ್ಟು. 11 ಗಂಟೆ ಸ್ಲಾಟ್ ಮಿಸ್ ಆದರೆ ನಮಗೆ ನೆಕ್ಸ್ಟ್ ಸ್ಲಾಟ್ ಸಿಗೋದಿಲ್ಲ. ಇದು ನೀವು ಸರಿ ವೇಟ್ ಮಾಡಿ ನೆಕ್ಸ್ಟ್ ಹೋಗ್ತೀರಂತೆ ಆ ಥರ ಏನೂ ಅನ್ನೋದಿಲ್ಲ. ನೀವು ಟೈಮಿಗೆ ಕರೆಕ್ಟಾಗಿ ಬಂದಿಲ್ಲ, ನೀವು ಹೋಗೋದು ಕ್ಯಾನ್ಸಲು, ನಿಮ್ಮ ಟಿಕೆಟ್ ಕ್ಯಾನ್ಸಲು ಅಂತಾರೆ. ಒಂದೊಂದು ಟಿಕೆಟ್ಗೆ $3,000-4,000 ಕೊಟ್ಟಿರೋದು. ಎಷ್ಟಾಯಿತು ಜನ? $368. ಡಾಲರ್ಸ್ ಅಲ್ಲ, ದಿರಮ್ಸ್. ಸೊ ನಮ್ಮದು 3 ಜನದ ಟಿಕೆಟ್ ಸೇರಿ 369 ದಿರಮ್ಸ್ ಆಗಿದೆಯಂತೆ. ದಿಸ್ ಈಸ್ ಆಫ್ಟರ್ ಡಿಸ್ಕೌಂಟ್. ನಮಗೆ 20% ಡಿಸ್ಕೌಂಟ್ ಸಿಕ್ಕಿದೆ. ಬಿಕಾಸ್ ನಾವು ಎಮಿರೇಟ್ಸಲ್ಲಿ ಟ್ರಾವೆಲ್ ಮಾಡಿದ್ದು, ಅದರ ಬೋರ್ಡಿಂಗ್ ಪಾಸ್ ತೋರಿಸಿದ್ರೆ ನಮಗೆ 20% ಡಿಸ್ಕೌಂಟ್ ಸಿಗುತ್ತೆ. ನೀವು ಯಾವುದೇ ಫ್ಲೈಟಲ್ಲಾದರೂ ಬನ್ನಿ. ಇಲ್ಲಿ ಒಬ್ಬರಿಗೆ ಟಿಕೆಟು 169, ಜನರಲ್ದು 124 ಆ್ಯಂಡ್ 125 ಫ್ಲೋರ್ಗೆ ಹೋಗಿ ಬುರ್ಜ್ ಖಲೀಫಾ ಒಳಗಡೆ ಹೋಗಿ ಮೇಲ್ಗಡೆಯಿಂದ ನೋಡೋದಕ್ಕೆ. ದುಬೈ ಮಾಲಿಗೆ ಬಂದರೆ ನೀವು ಏನೆಲ್ಲ ನೋಡ್ಬೋದು? 1 ಮಾಲನ್ನು ನೋಡ್ಬೋದು, 2 ಬುರ್ಜ್ ಖಲೀಫಾ ನೋಡ್ಬೋದು, 3 ಫೌಂಟನ್ ನೋಡ್ಬೋದು, ವಾಟರ್ ಫೌಂಟನ್, ಮ್ಯೂಸಿಕಲ್ ವಾಟರ್ ಫೌಂಟನ್. ಬಟ್ ಬರೋರ್ಗೆ ಇಂಟ್ರೆಸ್ಟ್ ಇದ್ದರೆ ಅವ್ರಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ನಾನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಅಷ್ಟೇ. ಇಲ್ಲಿಂದ ಲೋವರ್ ಗ್ರೌಂಡ್ ಹೋಗಬೇಕು ಬುರ್ಜ್ ಖಲೀಫಾ ಎಂಟ್ರಿ ತೊಗೊಳೋದಕ್ಕೆ. ಇಲ್ಲಿ ನಿಮಗೆ ಅಡ್ರೆಸ್ಗಳು ಬರ್ದಿರುತ್ತೆ ನೋಡಿ. ದುಬೈ ಅಕ್ವೇರಿಯಂ, ಅಂಡರ್ ವಾಟರ್ ಝೂ, ಜಬೇಲ್, ಐಸ್ ರಿಂಕ್, ಕಿಡ್ಸೇನಿಯಾ. ಅಲ್ಲಿ ಪಿಂಕ್ ಕಲರ್ ವಾಲ್ ಥರ ಕಾಣ್ತಿದೆ ಅಲ್ವಾ, ಅದು ಪಿಂಕ್ ಕಲರ್ ಗ್ಲಾಸ್. ನೋಡಿ, ಇಲ್ಲಿ ಎಂಟ್ರಿ 1/4 ಗಂಟೆಯಿಂದ ಅರ್ಧ ಗಂಟೆ ಮುಂಚೆ ಕೊಡ್ತಾರೆ ಅಷ್ಟೇ. ಅದರಿಂದ ಮುಂಚೆ ಬಂದು ನಿಂತ್ಕೊಳ್ಬೇಕು ಅಂತ ನೆಸಸರಿ ಇಲ್ಲ. ಅಲ್ಲಿ ಗೇಟಲ್ಲಿ ಬಿಡೋದೇ ಇಲ್ಲ. ಇಲ್ಲಿ ಒಬ್ರದ್ದು ಯಾರೋ 11:30 ಇದೆ, ನಮ್ಮದು 11 ಇರೋದು. ನಮಗೆ ಇನ್ನೊಂದು 3 ಮಿನಿಟ್ಸ್ ಕಾಯಿರಿ ಅಂತ ಹೇಳಿದ್ರು. 11ಗೆ ಇರೋದು, 10:45 ಆಗಿಲ್ಲ, ಅವಾಗ ಬಿಡ್ತೀವಿ ಅಂತ. ಸೊ 15 ಮಿನಿಟ್ಸ್ ಬಿಫೋರ್ ಇದ್ದರೆ ಸಾಕು. Twin babies in Burj Khalifa. Even say flash. start ಆಗಿದೆ. 2004 ಶುರು ಮಾಡಿ 2007 ಲೆವೆಲ್ 100 ಆಗಿದೆ, 2006 ಲೆವೆಲ್ 50 ಆಗಿದೆ, 2007 ಮತ್ತೆ 150 ಮಾಡಿದ್ದಾರೆ. ವೆರಿ ಫಾಸ್ಟ್. 150 ಲೆವೆಲ್ 2008 ಸ್ಲೋ ಆಗಿಬಿಟ್ಟಾರೆ.
160 ಆಗ್ಬಿಟ್ಟಿದೆ. ಐದರ ಕಾಂಪ್ಲೆಕ್ಸಿಟಿ ಜಾಸ್ತಿ ಆಗುತ್ತಲ್ಲ. 2008-9 ಕಂಪ್ಲೀಷನ್ ಅಂತೆ. ಕಂಪ್ಲೀಷನ್ ಯಾವುದೋ ಒಂದು ಲೆವೆಲ್ ಎಕ್ಸ್ಪೈರ್ ಅಂತ. ಲಿಫ್ಟ್ ಎಷ್ಟು ಫಾಸ್ಟಾಗಿ ಹೋಗುತ್ತೆ ಅಂತ ಅಲ್ಲಿ ಕೌಂಟಿಂಗ್ ಬೇರೆ ತೋರಿಸ್ತಾ ಇದ್ದಾರೆ ನೋಡಿ. 1 ಸೆಕೆಂಡಲ್ಲಿ 2 ಫ್ಲೋರ್ಸ್ಗಿಂತ ಜಾಸ್ತಿ ಹೋಗ್ತಾ ಇದೆ. ವಿತಿನ್ ಅ ಮಿನಿಟ್ ನಾವು 124 ಫ್ಲೋರ್ಗೆ ರೀಚ್ ಆಗ್ತೀವಿ. ಸೊ ದಿಸ್ ಇಸ್ ದ ಫಾಸ್ಟೆಸ್ಟ್ ಲಿಫ್ಟ್. ಇದು ನಿಮಗೆ ಡಿಸ್ಪ್ಲೇ ಮಾಡ್ತಾ ಇರೋದು ಪಿಕ್ಚರ್ಸ್ ಏನಂದರೆ, ನೀವು ಈ ಥರ ಪಿಕ್ಚರ್ಸ್ನ ತೆಗೆಸ್ಕೊಳ್ಬೋದು ಅಂತ. ಅವ್ರು ತೆಗಿತಾರೆ ಅಲ್ಲಿ, ಅದಕ್ಕೆ ಅಂತಲೇ ಫೋಟೋಗ್ರಾಫರ್ಸ್ ಇರ್ತಾರೆ. ಅವ್ರಿಗೆ ಹೇಳಿದ್ರೆ ಅವ್ರು ತೆಗಿತಾರೆ. ಅವ್ರು ಈ ಥರ ಆ್ಯನಿಮೇಷನ್ ಮಾಡಿ ಫೋಟೋಶಾಪ್ ಮಾಡಿ ಕೊಡ್ತಾರೆ. 10:45 ಸ್ನೇಹಿತರೆ ನಾವು ಲೈನಲ್ಲಿ ನಿಂತಾಗ, ಬಟ್ ನಡೆಯೋದಕ್ಕೆ ಶುರು ಮಾಡಿದ್ದು ನಾವು 10 ಗಂಟೆಯಲ್ಲಿ, 10:15 ಅಂತ ಅಂದ್ಕೊಳ್ಳಿ. ಅವಾಗಿಂದ ಇವಾಗ 12 ಗಂಟೆ ಆಗಿದೆ. ಕಂಟಿನ್ಯೂಸ್ ಆಗಿ ಬರೀ ನಡೆಯೋದು ನಿಂತ್ಕೊಳ್ಳೋದೇ ಆಗಿದೆ. ಎಲ್ಲೂ ಒಂದು ಸ್ವಲ್ಪನೂ ಕೂತ್ಕೊಂಡಿಲ್ಲ. ಕಾಲಂತೂ ಸಖತ್ ನೋವು ಶುರು ಆಗ್ಬಿಟ್ಟಿದೆ ನನಗೆ. ಯಾಕೆ ಅಂತ ಗೊತ್ತಿಲ್ಲ, ಬಟ್ ಲಿಟ್ರಲಿ ಒಂದು ಟಿಕೆಟ್ಗೆ 4,000 ರೂಪಾಯಿ ಕೊಟ್ಟಿದ್ದೀವಿ. ಎಷ್ಟು ನಿಂತ್ಕೊಳ್ಬೇಕು ಅಂತೀರಾ? ಪಾಪ ಅಲ್ಲಿ ನಮ್ಮ ಜೊತೆ ಓಲ್ಡ್ ಏಜ್ ಅವರಿದ್ರು, ಮಕ್ಕಳಿದ್ರು, ಅವ್ರಿಗೂ ಕೂಡ ತುಂಬಾ ಕಷ್ಟ ಆಗ್ತಾ ಇತ್ತು. ಒಂದು ಕಡೆನೂ ಸಿಟ್ಟಿಂಗ್ ಅರೇಂಜ್ಮೆಂಟ್ ಇಲ್ಲ. ಇಲ್ಲಿ ಮೇಲೆ ಬಂದರೆ ಇಲ್ಲಿ ಮೇಲೂ ಕೂಡ ಕುತ್ಕೊಳ್ಳೋದಕ್ಕೆ ಏನೂ ಜಾಗ ಇರಲ್ಲ. ಬರೀ ನಿಂತ್ಕೊಳ್ಬೇಕು, ಸುತ್ತ ನೋಡಬೇಕು ಅಷ್ಟೇ. ಸೊ ಬಿ ಪ್ರಿಪೇರ್ಡ್, ಕಂಫರ್ಟೇಬಲ್ ವೇರ್ ಮಾಡ್ಕೊಂಡು ಬನ್ನಿ ಶೂಸು, ಆ್ಯಂಡ್ ಸ್ವಲ್ಪ ಕುಡಿಯೋದಕ್ಕೆ ತಿನ್ನೋದಕ್ಕೆ ಏನಾದರೂ ತೊಗೊಂಡು ಬಂದಿರಿ. ಬುರ್ಜ್ ಖಲೀಫಾ ಒಳಗಡೆ ಬರೋ ಪರ್ಪಸ್ ಏನು? ಆ್ಯಕ್ಚುಲಿ ಇಲ್ಲಿ ಒಳಗಡೆ ಬಂದಮೇಲೆ ಬುರ್ಜ್ ಖಲೀಫಾ ಹೇಗಿದೆ ಅಂತೇನು ತೋರಿಸೋದಿಲ್ಲ. ಅಲ್ಲಿ ಗ್ಲಾಸ್ ವಾಲ್ಸ್ ಇರುತ್ತೆ. ಅಲ್ಲಿಂದ ನಾವು ಆ ಡೆಕ್ ಅಂತ ಏನು ಹೇಳ್ತಾರೆ, ಅಲ್ಲಿಂದ ನಾವು ಹೋಲ್ ದುಬೈಯನ್ನು ನೋಡ್ಬೋದು. ಲೈಕ್ ಅಲ್ಲಿ ಆಕಾಶ ಇದೆ, ನೀರಿದೆ, ಬಿಲ್ಡಿಂಗ್ಸ್ ಇದೆ, ಓಲ್ಡ್ ದುಬೈ, ನ್ಯೂ ದುಬೈ ಅಷ್ಟೇ. ಇನ್ನು ಹೆಚ್ಚು ಏನು ರೋಡಿಂದ ನೋಡಿದಾಗ ಅಂತಂದು ನೋಡ್ಬೋದು ಅಷ್ಟೇ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು, ನಾವು ಫೌಂಟನ್ ನೋಡಿದ್ವಲ್ಲ ಆ ಏರಿಯಾ ಇದು. ಮೇಲ್ಗಡೆಯಿಂದ ಹೀಗೆ ಕಾಣ್ತಾ ಇದೆ. ಅಲ್ಲಿ ನೋಡಿ ನೀರದು ಫೌಂಟನ್ ಶೋ ಇನ್ನು ಸ್ವಲ್ಪ ಹೊತ್ತು ಶುರು ಆಗುತ್ತೆ. ಇಲ್ಲಿ ನೋಡಿ, ಇಲ್ಲೂ ಶಾಪಿಂಗ್ ಆಪ್ಷನ್ ಮಾಡಿದ್ದಾರೆ. ತೋರಿಸುತ್ತೆ ಇದು ನೈಟ್ ಹೆಂಗೆ ಕಾಣಿಸುತ್ತೆ ಅಂತ. ದುಬೈಯಲ್ಲಿ ಫೇಮಸ್ ಪ್ಲೇಸಸ್ಗಳು ಎಲ್ಲ ನೈಟ್ ಹೇಗೆ ಕಾಣುತ್ತೆ ಅಂತ ಒಂದು ವಿಡಿಯೋ ಮಾಡಿಟ್ಟಿದ್ದಾರೆ. ನಮ್ಮ ಸಾನೂನ ನೋಡ್ತಾ ಇದ್ದೀನಿ ನೋಡಿ. ನಾನು ಹೋಗ್ತೀನಿ ಬಾ. ದಿಸ್ ಆರ್ ಆಲ್ ಬೈನಾಕ್ಯುಲರ್ಸ್ ಅನ್ಸುತ್ತೆ. ಎತ್ತು ಹಾಂ, ಕಾಣಿಸ್ತಾ ಇದೆಯಾ ಮಮ್ಮ? ಇದು ಗ್ಲಾಸ್ ವಾಕ್ ಅಂತ ಏನಿಲ್ಲ. ಕೆಳಗಡೆ ರೋಡೊಂದು ಬಿಲ್ಡಿಂಗ್ಸ್ದು ವಿಡಿಯೋ ಮಾಡಿ ಹಾಕಿದ್ದಾರೆ. ಡಿಸ್ಪ್ಲೇ ಅಷ್ಟೇ ಇದು. ಸೌಂಡ್ ಕೂಡ ನಾಟ್ ರಿಯಲ್, ಅದು ಕೂಡ ಫೇಕು. ನಾವು ನಡಿಬೇಕಾದ್ರೆ ಕ್ರ್ಯಾಕ್ ಆಗಿದೆಯೇನೋ ಅನ್ನೋ ಥರ ಅವರು ಸೌಂಡ್ ಎಫೆಕ್ಟ್ ಕೊಟ್ಟಿದ್ದಾರೆ. ಆ ಫೀಲ್ ಆಗುತ್ತೆ ಅಷ್ಟೇ. ಬಟ್ ಇದು ಜಸ್ಟ್ ಲೈಕ್ TV ಡಿಸ್ಪ್ಲೇ ಇರುತ್ತಲ್ಲ ಆ ಥರ, ಅದ್ರ ಮೇಲೆ ನಡೆದಾಡೋದು. ಒಳಗಡೆ ಒಂದು ವಿಡಿಯೋ ಓಡ್ತಾ ಇರುತ್ತೆ.
ನಾನು ಹೇಳಬೇಕು ದುಬೈನ ತೋರಿಸ್ಬೇಕು ಅಂದರೆ ಈ ಕಡೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ಏನಕ್ಕೆ ಕಾಣ್ತಿದೆಯೋ ಅದೆಲ್ಲ ನ್ಯೂ ದುಬೈ. ಆ ಕಡೆದೆಲ್ಲ ನಿಮಗೆ ದೊಡ್ಡ ಬಿಲ್ಡಿಂಗ್ ಏನೂ ಇಲ್ಲ ನೋಡಿ, ಎಲ್ಲ ಚಿಕ್ಕ ಚಿಕ್ಕದಿದೆ. ಅದೇನು ಮನೆಗಳ ಏನೂ ಕಾಣ್ತಾನೆ ಇಲ್ಲ. ಇದೇ ಥರ ನಿಮಗೆ ಮೇಲ್ಗಡೆ ಹೋದಾಗ ಕಾಣೋದು ಅದೆಲ್ಲ ಓಲ್ಡ್ ದುಬೈ ಅಂಥೇಳಿ. ಅಂದರೆ ಎಲ್ಲ ದುಬೈನೂ ನೀವು ಒಟ್ಟಿಗೆ ಅಟ್ ಅ ಟೈಮ್ ನೋಡ್ಬೋದು. ಈ ಕಡೆ ಅವರು ಸ್ವಲ್ಪನೇ ಒಂದೊಂದು ಏರಿಯಾನೇ ಬಿಲ್ಡ್ ಮಾಡಿಕೊಂಡು ಡೆವಲಪ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ಕಡೆದೆಲ್ಲ ಇನ್ನೂ ಹಾಗೇ ಇದೆ. ಫ್ಯೂಚರಲ್ಲಿ ಅದು ಕೂಡ ನ್ಯೂ ದುಬೈ ಆಗುತ್ತೆ. ಈಗ 125 ಇದ್ವಿ, ಈಗ 124 ಹೋಗಬೇಕು ಕೆಳಗಡೆ. ಎರಡಕ್ಕೆ ಆಕ್ಸೆಸ್ ಇರುತ್ತೆ, ಇಲ್ಲಿಗೇನು ಲಿಫ್ಟ್ ಇಲ್ಲ, ಮೆಟ್ಲಿದೆ ನೋಡಿ ಈ ಥರ. ಇದು 124, 123ಗೆ ಹೋಗ್ತಾ ಇರೋದಲ್ವಾ? ಹ್ಞೂ ಮೇಲ್ಗಡೆ ಎಷ್ಟು ಕತ್ಲೆ ಕತ್ಲೆ ಇತ್ತು, ಇಲ್ಲಿ ಓಪನ್ ಡೆಕ್ ಓಪನ್ ಇದೆ, ಗಾಳಿ ಬರ್ತಾ ಇದೆ. ಬಟ್ ಇಷ್ಟು ಮೇಲೆ ಜೋರ್ ಗಾಳಿ ಇಲ್ಲ, ಕಂಟ್ರೋಲ್ ಆಗಿದೆ. ಒಂದು ಟೂರಿಸ್ಟ್ ಪ್ಲೇಸ್ಗೆ ಹೋದಾಗ ಫೋಟೋ ತೆಗೆಸ್ಕೊಳ್ಳೋದಂತೂ ಕಾಮನ್ ಅಲ್ವಾ? ಎಲ್ಲರೂ ಬಂದಿರೋರೆಲ್ಲನೂ ಫೋಟೋ ತೆಗೆಸ್ಕೊಳ್ತಾ ಇರ್ತಾರೆ. ಸೊ ದಿಸ್ ಈಸ್ ವಾಟ್ ವಿ ಎಕ್ಸ್ಪೆಕ್ಟ್. ಏನು ಡಿಸ್ಟರ್ಬೆನ್ಸ್ ಇಲ್ಲದೆ ಆರಾಮಾಗಿ ಫೋಟೋ ತೆಗೆಸ್ಕೊಳ್ಳೋದು. ಬಟ್ ದ ರಿಯಾಲಿಟಿ ಈಸ್ ಡಿಫ್ರೆಂಟ್. ನೋಡಿ, ಇದು ರಿಯಾಲಿಟಿ. ಎಲ್ಲ ಕಡೆಯೂ ಜನ ಇರ್ತಾರೆ. ಮೈ ಗಾಡ್, ಎಷ್ಟು ಕಷ್ಟ ಗೊತ್ತಾ ಒಂದು ಫೋಟೋ ತೊಗೊಳೋದು ಸಿಂಗಲ್ ಆಗಿ, ಅಲ್ಲಿ ವಿತ್ ಯಾರು ಜೊತೆಗೆ ಬೇರೆಯವರು ನಮ್ಮ ಫೋಟೋಲಿ ಬರ್ದಂಗೆ. ಬೆಳಿಗ್ಗೆ ಲೈನಲ್ಲಿ ನಿಂತಾಗ 10:45, ಈಗ ಫೌಂಟೇನ್ ಶೋ ನಡೀತಾ ಇದೆ. ಅಂದರೆ ಇಟ್ಸ್ 2 o'clock. ದಿನ ಮಧ್ಯಾಹ್ನ 2 ಗಂಟೆಗೆ ಶೋ ಆಗುತ್ತೆ. ಸಾನು ಹೊಟ್ಟೆ ಹಸಿತಾ ಇದೆ ಅಂತ ಡೋನಟ್ ತೊಗೊಂಡ್ವಿ. ಅವಳು ಪ್ರಾಮಿಸ್ ಮಾಡಿಬಿಟ್ಟಿದ್ದೀನಿ ಡೈಲಿ ಒಂದೊಂದು ಡೋನಟ್ ಕೊಡಿಸ್ತೀನಿ ಅಂತ. ಅದಕ್ಕೆ ಇವತ್ತಿನ ಕೊಟ್ಟ ಇಲ್ಲೇ ಮುಗಿಸ್ತಾ ಇದ್ದಾರೆ ದುಬೈ ಮಾಲ್ನಲ್ಲಿ. ಇವತ್ತು ಯಾವುದೋ ಒಂದು ನ್ಯೂಯಾರ್ಕ್ ಚೀಸ್ ಕೇಕ್. ಹಾಂ, ಮಮ್ಮಗೆ ತಿನ್ಸಪ್ಪ. ಒಳಗಡೆನೂ ಚೀಸಾ? ಹ್ಞೂ, ಮಾಡು ಬಿಡು. ಸ್ಕಿಟ್ ಆಗ್ತಾ ಇದೆ ಕಾಲು. ಇಟ್ಸ್ ಓಕೆ ಬಿಡು. ಒಂದು ರೀಲ್ ಮಾಡೋದಕ್ಕೆ ರಾಜೇಶ್ ಅವಸ್ಥೆ ನೋಡಿ, ಮಲಗಿಸ್ಬಿಟ್ಟಿದೀವಿ ರೋಡಲ್ಲಿ. ಬುರ್ಜ್ ಖಲೀಫಾ ಮುಂದೆ ಒಂದು ರೀಲ್ ಮಾಡೋಣ ಅಂತಿದ್ದೀವಿ. ರೀಲ್ ನಾವು ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ. ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ನನ್ನದು ಡಿಸ್ಕ್ರಿಪ್ಷನ್ಲಿರುತ್ತೆ, ಚೆಕ್ ಮಾಡೋದನ್ನ ಮರಿಬೇಡಿ. ತುಂಬ ಕಷ್ಟಪಟ್ಟು ರಾಜೇಶ್ ಅವ್ರು ಮಾಡಿದ್ದಾರೆ ರೋಡಲ್ಲೆಲ್ಲ ಮಲ್ಕೊಂಡು. ಮಲಗಿಸ್ಬಿಟ್ಟಿದ್ದೀವಿ ನೋಡಿ ಪ್ಲೀಸ್. ಓಕೆ, ಈಗ ದುಬೈ ಮಾಲಿಂದ ನಾವು ದುಬೈ ಫ್ರೇಮ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋಗೋದಕ್ಕೆ ಮೆಟ್ರೋ ಇದೆ. ಬಟ್ ಅಗೇನ್ ನಾವು ಬೆಳಿಗ್ಗೆ ನಡ್ಕೊಂಡು ಬಂದ್ವಲ್ಲ, ಅಷ್ಟೇ ದೂರ ನಡಿಬೇಕು. ಅದ್ರ ಬದಲು ಇಲ್ಲಿಂದಾನೆ ಹತ್ತಿರನೇ ಅಲ್ವಾ ಅಂದ್ಬಿಟ್ಟು ನಾವು ಟ್ಯಾಕ್ಸಿ ತೊಗೊಳ್ತಾ ಇದ್ದೀವಿ. ಟ್ಯಾಕ್ಸಿ ಇಲ್ಲಿ ಹೇಗೆ ಸಿಗುತ್ತೆ ಅಂದರೆ, ಟ್ಯಾಕ್ಸಿಗೆ ಅಂತಲೇ ಒಂದು ಜಾಗ ಮಾಡಿರ್ತಾರೆ, ಟ್ಯಾಕ್ಸಿ ಪಿಕಪ್ ಆ್ಯಂಡ್ ಡ್ರಾಪ್ ಅಂತ ಹೇಳಿಬಿಟ್ಟು. ಅಲ್ಲಿಗೆ ನಾವು ಹೋದರೆ ಟ್ಯಾಕ್ಸಿ ಆಲ್ರೆಡಿ ಅಲ್ಲಿ ನಿಂತಿರುತ್ತೆ. ನಾವೇನು ಬುಕ್ ಮಾಡೋ ಹಾಗಿಲ್ಲ. ಜಸ್ಟ್ ಅಲ್ಲಿ ಇರೋ ಟ್ಯಾಕ್ಸಿಗಳಿಗೆ, ಅಂದರೆ ಆಟೋ ಸ್ಟ್ಯಾಂಡ್ ಇರುತ್ತಲ್ವ, ಆ ಥರ ಇದು ಟ್ಯಾಕ್ಸಿ ಸ್ಟ್ಯಾಂಡ್. ಇಲ್ಲಿಂದ ನಾವು ತೊಗೊಂಡು ಹೋಗ್ಬೋದು. ನೋಡಿ, ಕ್ಯೂ ಅಲ್ಲಿ ನಿಂತಿದ್ದಾರೆ ಟ್ಯಾಕ್ಸಿ ಪಿಕಪ್ಗೆ ಕಾಯ್ಕೊಂಡು. ನೋಡಿ ಹೆಂಗಿದೆ ಟ್ಯಾಕ್ಸಿ. ಮೆಟ್ರೋಗೆ ಆರಾಮಾಗಿ ಹೋಗ್ಬೋದಿತ್ತು, ಇಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು. ಇಲ್ಲಿ ಜಾಸ್ತಿನೂ ಕೊಡಬೇಕು, ಅದನ್ನು ನಿಂತ್ಕೊಂಡು ಕಾಯ್ಬೇಕು. ನಾವೇನು ಅಂದ್ಕೊಂಡ್ವಿ, ಮೆಟ್ರೋಗೆ ತುಂಬ ನಡಿಬೇಕಲ್ಲ, ಅಲ್ಲಿಂದನೂ ನಡಿಬೇಕಲ್ಲ ದುಬೈ ಫ್ರೇಮ್ಗೆ ಅಂದ್ಕೊಂಡು. ಈಗೇನು ಮಾಡ್ತಾಯಿದ್ವಿ, ಸ್ವಲ್ಪ ಪ್ರೋಗ್ರಾಮ್ ಚೇಂಜ್. ದುಬೈ ಫ್ರೇಮ್ ಕ್ಯಾನ್ಸಲ್ ಮಾಡ್ಬಿಟ್ಟು ಡೈರೆಕ್ಟ್ ಗ್ಲೋಬಲ್ ವಿಲೇಜ್ ಹೋಗ್ತಾ ಇದ್ದೀವಿ. ಆಮೇಲೆ ಅಲ್ಲಿಂದನೂ ಟ್ಯಾಕ್ಸಿ ಸಿಗಲಿಲ್ಲ. ಇದು ಟೂ ಮಚ್, ಇದು ವೆಯ್ಟಿಂಗು. ಇದು
ಡಿಸೆಂಬರ್ ಜಾನ್ ಫೆಬ್ ಮಂತ್ ಇದೇ ಥರ ಅಂತೆ. ತುಂಬ ಟೂರಿಸ್ಟ್ಗಳಿರ್ತಾರೆ, ಹಾಗಾಗಿ ವೇಟಿಂಗ್ ಟೈಮ್ ಜಾಸ್ತಿ ಇರುತ್ತೆ ಟ್ಯಾಕ್ಸಿಗೆ ಅಂತ. ಮಕ್ಳುಗಳಿರಲಿ ದೊಡ್ಡವರಿರಲಿ ತಿಂಡಿ ಪಾರ್ಸಲ್ಗಳು ತೊಗೊಂಡು ಬರೋದು ಮರಿಬೇಡಿ. ಇಷ್ಟೊತ್ತಲ್ಲಿ ತಿರುಪತಿ ವೆಂಕಟೇಶ್ವರ ದರ್ಶನನೇ ಆಗೋಗ್ತಿತ್ತು ಅನ್ಸುತ್ತೆ, ಹಾಂ ಅಲ್ವಾ? ಆಯಿತು, ನಮಗೆ ಕ್ಯಾಬ್ ದರ್ಶನ ಆಗ್ತಾ ಇಲ್ಲ. ಕಷ್ಟ